ಐಪಿಎಸ್ ಅಧಿಕಾರಿಗೆ ಅವಮಾನವೋ ಅಥವಾ ಅವಮಾನ? ಆ ಅಶ್ಲೀಲ ವಿಡಿಯೋದಿಂದ ತಲೆ ತಗ್ಗಿಸುವ ಪರಿಸ್ಥಿತಿ. ರಾಸಲೀಲೆ ವಿಡಿಯೋ ಹೊರಬರುತ್ತಿದ್ದಂತೆ ಅಪಮಾನ. ಸ್ವಯಂ ನಿವೃತ್ತಿ ಪಡೆಯುತ್ತಾ ಐಪಿಎಸ್ ಕಾಮರಾವ್. ಮುಜುಗರದಿಂದ ಪಾರಾಗಲು ಸ್ವಯಂ ನಿವೃತ್ತಿಗೆ ರಾಮಚಂದ್ರ ರಾವ್ ಚಿಂತನೆ. ಐಪಿಎಸ್ ಅಧಿಕಾರಿಗೆ ಅವಮಾನದ ಮೇಲೊಂದು ಅವಮಾನ. ಆ ಅಶ್ಲೀಲ ವಿಡಿಯೋದಿಂದ ತಲೆ ತಗ್ಗಿಸುವ ಪರಿಸ್ಥಿತಿ. ರಾಸಲೀಲೆ ವಿಡಿಯೋ ಹೊರಬರುತ್ತಿದ್ದಂತೆ ಅಪಮಾನ. ಸ್ವಯಂ ನಿವೃತ್ತಿ ಪಡೆಯುತ್ತಾ ಐಪಿಎಸ್ ಕಾಮರಾವ್. ಕಾಮಕ್ಕೆ ಶರಣಾಗದ ಪುರುಷ ಯಾರೂ ಇಲ್ಲ. ಅದರರ್ಥ ಕದ್ದು ಕಾಡೋ ಕಾಮನೆಗಳನ್ನು ಕಟ್ಟಿ ಹಾಕಬೇಕು. ಆ ಶಕ್ತಿ ಮನುಷ್ಯನಿಗಿದೆ. ನಾವು ದೇವಸ್ಥಾನದ ಮುಂದೆಯೂ ಮಿಲನಕ್ರಿಯೆ ಮಾಡುವ ಜಾನುವಾರುಗಳಲ್ಲ. ಜಾನುವಾರುಗಳಿಗೆ ಇದು ಮಸೀದಿ, ಇದು ಮಂದಿರ, ಇದು ಇಗರ್ಜಿ ಅನ್ನೋ ಯಾವ ಪರಿಜ್ಞಾನವೂ ಇರೋದಿಲ್ಲ. ಮಿಲನಕ್ಕೆ ಮನಸ್ಸಾದಾಗ ಚಳಿಯಾದ್ರೇನು ಶೆಕೆಯಾದ್ರೇನು ಸ್ಥಳ ಪರಿಜ್ಞಾನವಿಲ್ಲದೆ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಜಾನುವಾರು. ಹಾಗಾಗಿ ನಾಗರಿಕ ಸಮಾಜದಲ್ಲಿ ಬದುಕುವಾಗ ಒಂದಷ್ಟು ಮಾನದಂಡಗಳಿದ್ದಾವೆ, ಸಭ್ಯಸ್ಥರ ಒಂದಷ್ಟು ಲಕ್ಷಣಗಳಿದ್ದಾವೆ. ಅಸಭ್ಯವಾಗಿ, ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಸರ್ಕಾರಿ ಕಚೇರಿಯನ್ನು ಒಂದು ತರಹದ ಓಯೋ ರೂಮ್ ಆಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಗೆ ಬರುವಂತಹ ಸಂತ್ರಸ್ತೆ ಮಹಿಳೆ, ಇನ್ನೂ ಕೂಡ ಅದು ಸಂತ್ರಸ್ತೆ ಮಹಿಳೆಯರಾಗಿದ್ರೆ ಪೊಲೀಸ್ ಅಧಿಕಾರಿಗಳಾಗಿದ್ರೆ ತನಿಖೆ ಆಗಬೇಕು. ಆದರೂ ಕೂಡ ಈ ಘಟನೆಯನ್ನು ವಿವರಿಸುವಾಗ ಆ ಸರ್ಕಾರಿ ಕಚೇರಿಗೆ ಬರುವಂತಹ ಮಹಿಳೆಯರನ್ನು ಅವರ ಸಮ್ಮತಿಯ ಮೇರೆಗೆ ಮಾಡಿದ್ನೋ, ಅವರ ಅಸಮ್ಮತತೆಯನ್ನೇ ಅವನು ಬಂಡವಾಳ ಮಾಡಿಕೊಂಡು ಕಿರುಕುಳ ಕೊಟ್ಟು ಮಾಡಿದ್ನೋ, ಅದು ಬೇರೆ ವಿಚಾರ, ತನಿಖೆ ಆಗಬೇಕು. ಆದರೆ ಬರುವ ಹೆಣ್ಣು ಮಕ್ಕಳ ಜೊತೆ ಆತ ವರ್ತನೆ ಮಾಡುತ್ತಿದ್ದ ರೀತಿ, ಆತ ತೊಟ್ಟ ಯೂನಿಫಾರಮ್ಮು, ಆತ ಇದ್ದ ಕಚೇರಿ, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಪೊಲೀಸ್ ಇಲಾಖೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಭದ್ರತೆಯ ಭಾವನೆ ಮೂಡಿಸಬೇಕಾದ ಇಲಾಖೆ. ನಾಳೆಯ ದಿನ ಹೆಣ್ಣು ಮಕ್ಕಳು ಠಾಣೆಗೆ ಹೋಗೋದಕ್ಕೆ ಭಯಪಡುವಂತಹ ಕಾಲಕ್ಕೆ ಕಾರಣವಾಗಿದ್ದು ಈ ವಿಡಿಯೋ. ಯಾವುದೋ ಒಬ್ಬ ಥರ್ಡ್ ರೇಟ್ ಕ್ರಿಮಿನಲ್ ಈ ತರಹದ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಜನ ಇಷ್ಟು ಪ್ರಮಾಣದಲ್ಲಿ ಮಾತನಾಡ್ತಾ ಇರಲಿಲ್ಲ. ಯಾವ ಇಲಾಖೆ ಕಾಡುಗಳ ವೀರಪ್ಪನನ್ನ ಹಿಡಿಯೋದಕ್ಕೆ ಕಾರಣ ಆಯಿತು? ಕರ್ನಾಟಕದ ಪೊಲೀಸ್ ಇಲಾಖೆ. ಅತ್ಯಂತ ಕನ್ನಿಂಗ್ ಕಿಲ್ಲರ್ಗಳನ್ನು ಕ್ಷಣಾರ್ಧದಲ್ಲಿ ಹಿಡಿಯುವಂತಹ ಸಮರ್ಥವಾದ ಇಲಾಖೆ ಅಂತ ಕರೆಸಿಕೊಳ್ಳುವ ಕರ್ನಾಟಕ ಇಲಾಖೆ. ಅದರಲ್ಲೂ ಆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಬ್ಬ DGP ದರ್ಜೆಯ ಅಧಿಕಾರಿಯೊಬ್ಬ ಈ ಪರಿ ಎದುರು ಕೂತು, ಯಾರೋ ಒಬ್ಬರು ಇದ್ದಾರೆ, ಇಲ್ದಿದ್ರೆ ಆ ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎದುರು ಒಬ್ಬ ಕೂತಿದ್ದಾನೆ ಅಥವಾ ಒಬ್ಬಳು ಕೂತಿದ್ದಾಳೆ. ಆ ತರಹದ ವಾತಾವರಣದಲ್ಲೂ ಕೂಡ ಆತ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಆತ ಏನು ಮಾಡ್ತಿದ್ದಾನೋ ಆತನ ಪರಿಜ್ಞಾನವೇ ಇಲ್ಲ. ಸೊ ಕಚೇರಿಯಲ್ಲಿ ಕಾಮ ಕೇಳಿ, ಕಚೇರಿಯಲ್ಲಿ ರಾಸಲೀಲೆ, ಕಚೇರಿಯಲ್ಲಿ ಅಸಭ್ಯ ವರ್ತನೆ. ಮಹಿಳೆ ಜೊತೆ ಕಚೇರಿಯಲ್ಲೇ ಕುಳಿತು ರಾಸಲೀಲೆ ನಡೆಸಿದ್ದ ದುಷ್ಟ ಆಫೀಸರ್. ಮಹಿಳೆ ಜೊತೆ ಸರಸ ವಿಡಿಯೋ ಹೊರಬಂದ ಬೆನ್ನಲ್ಲೇ IPSಗೆ ಮುಜುಗರ ಆಗಿದೆ. ಮುಜುಗರದಿಂದ ಪಾರಾಗಲು ಸ್ವಯಂ ನಿವೃತ್ತಿಯೇ ಸೂಕ್ತ. ಇನ್ನೇನೊಂದು 2.5 ತಿಂಗಳು ಕಳೆದಿದ್ದರೆ ಆತನಿಗೆ ಸರ್ಕಾರಿ ಗೌರವದ ಮುಖಾಂತರವಾಗಿ ನಿವೃತ್ತಿ ಪಡಿತಾ ಇದ್ದ ಪುಣ್ಯಾತ್ಮ. ಕೂತು ಜಾಗಕ್ಕೆ ಬರ್ತಾ ಇತ್ತಲ್ಲೋ ಪೆನ್ಷನ್ನು, ಕೂತು ಜಾಗಕ್ಕೆ ಬರ್ತಾ ಇತ್ತು ಸರ್ವಿಸ್ ಕಾಸು. ಈಗ ಅದೂ ಇಲ್ಲ, ಇದೂ ಇಲ್ಲ, ಅದೂ ಇಲ್ಲ, ಇದೂ ಇಲ್ಲ. ತಾನು ತೊಟ್ಟ ಬ್ಲೇಸರ್ನ ಆ ತುದಿ ಹಿಡ್ಕೊಂಡು ನೆತ್ತಿ ಬೆವರು ಒರೆಸ್ಕೋಬೇಕಿನ್ನು ಮನೇಲಿ ಕೂತು. ಇನ್ನು ನಾಳೆ ದಿನ ಯಾರಾದ್ರು ಸಂತ್ರಸ್ತರು ದೂರು ಕೊಟ್ಟರೆ ಅದು ಬೇರೆ ಕಂಟಕ, ಎಳ್ಕೊಂಡೊಯ್ತಾರೆ. ಮೇ 31ಕ್ಕೆ ಸೇವೆಯಿಂದ ನಿವೃತ್ತಿ ಪಡೆಯಲಿರುವ ಕಾಮಿರಾವ್. ಈಗಾಗಲೇ ರಾಮಚಂದ್ರ ರಾವ್ರನ್ನ ಸೇವೆಯಿಂದ ಸಸ್ಪೆಂಡ್. ಇನ್ನುಳಿದ 5 ತಿಂಗಳ ಸೇವೆಗಿಂತ ನಿವೃತ್ತಿಯ ಉತ್ತಮ ಎನ್ನುತ್ತಿರುವ DGP ಇನ್ಯಾವ ಮುಖ ಹಿಡ್ಕೊಂಡು ಠಾಣೆಗೆ ಬರ್ತಾನೆ? ಮತ್ತೆ ಸೇವೆಗೆ ಹೋದರೆ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿಯಿಂದ ಮುಜುಗರ. ಹೀಗಾಗಿ ಸೇವೆಯಿಂದ ಬಿಡುಗಡೆ ಪಡೆಯೋದಕ್ಕೆ ಬಯಸಿರುವಂತಹ IPS. ಒಬ್ಬ ಮನುಷ್ಯ ಸಜ್ಜನನಾಗಿ ಬದುಕಿದ್ರೆ ದೇವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾನಂತೆ. ಆದರೆ ದುರ್ಜನನಾಗಿ ಬದುಕಿದ್ರೆ ನಾಯಿಗಿಂತ ಕೀಳಾಗಿ ಹೋಗ್ತಾನಂತೆ. ಅದರರ್ಥ ಮನುಷ್ಯನಲ್ಲಿ ತಪ್ಪು ಸಂಭವಿಸುತ್ತೆ, ಆದರೆ ತಪ್ಪೇ ಜೀವನ ಆಗಬಾರ್ದಲ್ಲ. ಜೀವನದಲ್ಲಿ ಒಂದಷ್ಟು ತಪ್ಪುಗಳಾಗಬೇಕು. ಅದರಲ್ಲೂ ಕೂಡ ಮಾದರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, 4 ಜನ ನಮ್ಮ ಮಾತುಗಳನ್ನು ಕೇಳ್ತಾರೆ ಅಂದರೆ ನಮಗೊಂದಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ. ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳು, ಅದರಲ್ಲೂ ಪ್ರಾಮಾಣಿಕತೆ, ನಿಷ್ಠೆ, ಪಾರದರ್ಶಕತೆ ಇರಬೇಕಾದಂತಹ ಇಲಾಖೆ ಪೊಲೀಸ್ ಇಲಾಖೆ.
ಆ ಇಲಾಖೆಯಲ್ಲಿ ಈ ತರಹದ್ದೊಂದು ದುರ್ವರ್ತನೆ ನಿಜಕ್ಕೂ ಕೂಡ ಅಪಮಾನಕಾರಿ. ಈ ತರಹದ ಅಧಿಕಾರಿಗಳಿಂದ ಮುಂದೆ ಬರುವಂತಹ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗೂ ಕೂಡ ಇದು ಪಾಠ ಆಗಬೇಕು ಅನ್ನೋದೇ ಇದರ ತಾತ್ಪರ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.